ನಾಲ್ಕೈದು ಕತೆ ಹೇಳಿದ್ದೆ, ಯಾಕೋ ನನಗೂ ಇಷ್ಟ ಆಗಿದೆ. ಆನಂತರ ನಾನು ಒಂದು 4 ತಿಂಗಳು ಕೂತ್ಕೊಂಡು ತುಂಬ ಅದ್ಭುತವಾಗಿ ಇದೊಂದು ಕತೆ ಮಾಡಿದೆ. ನನಗೆ ಈ ಕತೆಗೆ ಸ್ಫೂರ್ತಿಯಾಗಿದ್ದು ನಮ್ಮ ಡಾಕ್ಟರ್ ದೇವನಂದ. ಥ್ಯಾಂಕ್ ಯು. ಸೊ ಈ ಕತೆ ಮಾಡಬೇಕಾದ್ರೆ ತುಂಬ ನನಗೆ ಗೊತ್ತಿಲ್ಲದಂಗೆ ಕೆಲವಾರು ಇನ್ಸಿಡೆಂಟ್ಗಳು ಆಯಿತು. ಅದೆಲ್ಲ ನಾನು ದೇವರೊಂದು ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಅದು ನನಗೆ ತುಂಬ ಹತ್ತಿರವಾಗಿ ಕೆಲವು ವಿಷಯಗಳು ಕಾಣಕ್ಕೆ ಸಿಕ್ತು. ಸೊ ಹಾಗಾಗಿ ಒಂದು ಅದ್ಭುತವಾಗಿ ಕತೆ ಮೂಡಿ ಬಂದಮೇಲೆ ನನ್ನ ವೈಫು ಮತ್ತು ಕುಮಾರಸ್ವಾಮಿ ಅವರು ಪ್ರೊಡ್ಯೂಸರ್ಸ್ ಅವ್ರಿಗೆ ಹೇಳಿದ ಕತೆ ತುಂಬ ಖುಷಿಪಟ್ಟರು. ಕತೆ ಚೆನ್ನಾಗಿ ಮಾಡಿಕೊಂಡೆ. ಮಾಡಾದ್ಮೇಲೆ ಶೂಟಿಂಗು ಒಂದು 25-30 ದಿನ ಆಯಿತು. ಅದಾದಮೇಲೆ ನಾವು ಪೋಸ್ಟ್ ಪ್ರೊಡಕ್ಷನ್ಗೆ ಒಂದು 2 ವರ್ಷ ತೊಗೊಂಡೆ. ಯಾಕಂದರೆ ತುಂಬ CG ವರ್ಕೆಲ್ಲ ಇತ್ತು. ಸೊ ಹಾಗಾಗಿ ಕತೆ ಮಾಡಬೇಕಾದ್ರೆ ರಾಗಿಣಿ ಮೇಡಮ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕತೆಗೆ ತುಂಬ ಹೊಂದಾಣಿಕೆಯಾಗಿ ಇದೊಂದು ಅವರು ಸಿನಿಮಾ ಇದರಲ್ಲೇ ಅವ್ರಿಗೊಂದು ಒಳ್ಳೆ ಇದು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಅದು ಸಿನಿಮಾ ರಿಲೀಸ್ ಆದಮೇಲೆ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಮೊದಲು ಒಂದು 3 ಸಾಂಗ್ ಮಾಡ್ಕೊಂಡಿದ್ದೆ. ಆಮೇಲೆ ಸಿನಿಮಾ ಮಾಡ್ತಾ ನಮ್ಮ ದೇವಾನಂದ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಒಂದೊಂದು ಆ್ಯಡ್ ಆಗ್ತಾ ಈಗ ಸಿನಿಮಾಲಿ 10 ಸಾಂಗ್ ಇದೆ. ಸೊ ಈ 10 ಸಾಂಗ್ಗಳು ಒಂದು ಎಲ್ಲ ಕ್ಲಾಸಿಕಲ್ ಯಾಕಂದರೆ ನಮ್ಮ ಸಲಾಂ ವಿರೋಧಿ ಅವರು ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿ ಸಾಂಗ್ಗಳು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಸಾಂಗ್ ಮಾಡಿದ್ದಾರೆ. ಸೊ ಅದು ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸಿ. ಸೊ ರಾಗಿಣಿ ಮೇಡಮ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ಕ್ಲಾಸಿಕಲ್ ಕ್ವೀನ್ ಅಂತಲೇ ಅವರಿಗೆ ನಾನು ಈ ಸಿನಿಮಾಯಿಂದ ಸೊ ಸಿನಿಮಾ ನೋಡಿ ನಮ್ಮ ಸಲಾಂ ವಿರೋಲಿಯವರು ಕೇರಳದಿಂದ ಬಂದಿರೋದು ತುಂಬ ಚೆನ್ನಾಗಿ ಮ್ಯೂಸಿಕ್ ಅವರು ಹಲವಾರು ಕನ್ನಡ ಸಿನಿಮಾಗೂ ಈಗಾಗಲೇ ರೀರೆಕಾರ್ಡಿಂಗು ಮತ್ತು ಸಾಂಗ್ಗಳೆಲ್ಲ ಮಾಡಿದ್ದಾರೆ. ಸೊ ನಮ್ಮ ಸಿನಿಮಾಗೆ ಅವರು ಇದು ನನ್ನ 3ನೇ ಸಿನಿಮಾಗೆ ಅವರು ಮ್ಯೂಸಿಕ್ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ಹಾಗೆ ನಮ್ಮ ಹರೀಶ್ ರಾಜು ಅವ್ರಿಗೆ ಹೋಗಿ ಕತೆ ಹೇಳಿದಾಗ ತುಂಬ ಖುಷಿಪಟ್ಟರು. ಅವರು ಅಷ್ಟೇ ತುಂಬ ಅದ್ಭುತವಾಗಿ, ಅವ್ರ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ, ಈಗಾಗಲೇ ಅವರು ಒಂದು ಸಿನಿಮಾನ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಏನು ಬೇಕು ಆ ರೀತಿ ಅವರು ಅಭಿನಯಿಸಿದ್ದಾರೆ. ಹಾಗೆ ನಮ್ಮ ಧರ್ಮ ಅವರು ಸ್ವಲ್ಪ ಬರೋದಕ್ಕೆ ಆಗಲಿಲ್ಲ. ಯಾಕಂದರೆ ಅವರು ಯಾವುದೋ ಮಧ್ಯದಲ್ಲಿ ನಮಗೂ ಅವರು ಕಮ್ಯುನಿಕೇಷನ್ ಗ್ಯಾಪ್ ಆಗಿ ಅವರು ನಾಳೆ ಅಂತ ತಿಳ್ಕೊಂಡು ಸ್ವಲ್ಪ ಬರೋಕ್ಕಾಗಲಿಲ್ಲ ಅವರಿಗೆ. ಸೊ ಇನ್ನು ನೆಕ್ಸ್ಟು ಪ್ರೆಸ್ ಮೀಟ್ ಬರ್ತಾರೆ. ಹಾಗೆ ರಾಜ್ವಿ ನಮ್ಮ ಇವರು ಅಪೂರ್ವ ಮಗಳು, ಅಪೂರ್ವ ಎಲ್ರಿಗೂ ಗೊತ್ತಿರೋರು. ಅವರು ರಾಜ್ವಿ ಅವರು ಕೂಡ ತಾಯಿ ಅಂತ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಕಾಂಬಿನೇಷನ್ ಆಗಿ ಧರ್ಮಕೀರ್ತಿ ಅವರೊಂದು ಇನ್ನೋಸೆಂಟ್ ಕ್ಯಾರೆಕ್ಟರ್ ಅದ್ಭುತವಾಗಿ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಅದಕ್ಕೆ ಆರ್ ಗಿರಿ ಅವರು ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಸೊ ಹೀಗೆ ಕಥೆನ ಒಂದು ಸಿನಿಮಾನ ಒಂದು ಒಳ್ಳೆ ರೀತಿಯಲ್ಲಿ ನಾವು ಶೂಟಿಂಗ್ ಮಾಡಿ ಈಗ 2 ವರ್ಷ ಇದಕ್ಕೆ ನಾವು ಪೋಸ್ಟ್ ಪ್ರೊಡಕ್ಷನ್ ಮಾಡಿ ತುಂಬ ಚೆನ್ನಾಗಿ ಇದನ್ನು ಮಾಡಿದ್ದೀನಿ. ಜನ ಎಲ್ಲ ನೋಡಿ ಆಶೀರ್ವದಿಸಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಇವರು ನಮ್ಮ ರಾಗಿಣಿಯವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇದೊಂದು ಮದನಿಕ ಅಂದರೆ 400 ವರ್ಷಗಳ ಹಳೆ ಕತೆ ಅಂದರೆ ಅದನ್ನು ನಿಮಗೆ ಅರ್ಥ ಆಗುತ್ತೆ ಅದರಲ್ಲಿ ಅವರು ಯಾವ ಥರ ಮಾಡಿದ್ದಾರೆ ಅಂತ. ಸೊ ಕತೆ ಬಗ್ಗೆ ನಾನು ಜಾಸ್ತಿ ಹೇಳೋಕ್ಕಾಗ್ತಿಲ್ಲ.
ಯಾಕಂದರೆ ಅದು ಇವತ್ತಿನ ಒಂದು ಇದಕ್ಕೆ ತೊಗೊಂಡು ಬಂದು 400 ವರ್ಷದ ನಡೆದಿದ್ದನ್ನು ಫ್ಲಾಶ್ ಬ್ಯಾಕಲ್ಲಿ ತೋರಿಸಿ ಮತ್ತೆ ಇವತ್ತಿನ ಒಂದು ಜಾನರ್ ತೊಗೊಂಡು ಬಂದು ಅದನ್ನು ಬ್ಲೆಂಡ್ ಮಾಡಿದ್ದೀವಿ. ಕಥೆಯಲ್ಲಿ ನಾವು ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಇನ್ನೊಂದು ವಿಷಯ ಹೇಳಬೇಕಂದ್ರೆ ಈ ಸಿನಿಮಾಗೆ 400 ವರ್ಷ ಹಳೆ ನಾವು ಫ್ಲ್ಯಾಶ್ ಬ್ಯಾಕ್ ಹೋದಾಗ ಅಲ್ಲಿ ನಾವು ಸಂಭಾಷಣೆ ಮಾಡಿಕೊಟ್ಟಿದ್ದು ನಾವು ಮೊದಲು ಯೂಶ್ವಲಾಗಿ ನಮ್ಮ ಕನ್ನಡದಲ್ಲೇ ಆಮೇಲೆ ಅದನ್ನು ಸ್ವಲ್ಪ ಹಳೆಗನ್ನಡಕ್ಕೆ ಮಾಡಿಕೊಂಡ್ವಿ. ಹಳೆಗನ್ನಡ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ, ತುಂಬ ಚೆನ್ನಾಗಿದೆ. ಸೊ ಇದಕ್ಕೆ ನಮಗೆ ಹಳೆಗನ್ನಡಕ್ಕೆ ನಮ್ಮ ಡಾಕ್ಟರ್ ದೇವಾನಂದ್ ಅವರು ತುಂಬ ಒಳ್ಳೆ ಸಾಥ್ ಕೊಟ್ಟರು, ತುಂಬ ಚೆನ್ನಾಗಿ ಬಂದಿದ್ದಾರೆ. ಆಮೇಲೆ ತುಂಬ ನಾನು ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟು ಪ್ರೆಸ್ ಮೀಟಲ್ಲಿ ಕೆಲವು ವಿಷಯಗಳಿಗೆಲ್ಲ ಮಾತಾಡ್ತೀನಿ, ಹೇಳ್ತೀನಿ. ಸೊ ಈಗ ನಾನು ಈ ಸಿನಿಮಾನ ಆದಷ್ಟು ಬೇಗ ಅಂದರೆ ಜುಲೈ ಒಂದು ತಿಂಗಳಲ್ಲಿ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗಾಗುತ್ತೆ. ಇನ್ನೊಂದು 1 week 2 weeksಲ್ಲಿ ಆಗಿರುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಹಾಂ ಹೌದೌದು. ಅದು ಈಗ CG ಮುಂಚೆ ಎಲ್ಲ CG ಮಾಡ್ತಾ ಇದ್ರು, ಗೊತ್ತಲ್ಲ ನಿಮಗೆ. ಈಗ ಟೆಕ್ನಾಲಜಿ ಚೇಂಜ್ ಆಗಿದೆ, AI ಬಂದಿದೆ. ಸೊ AI-ನ ಅಳವಡಿಸ್ಕೊಂಡಿದ್ದೀವಿ ನಾವು ಕೆಲವು ಕಡೆ. ಹೌದಾ? ಸರಿ ಆಗುತ್ತೆ. Actually, my dear Sanjay sir, we did some other movies before, 2 or 3 movies. Sir, mic here. Sorry. Actually, I don't have that much habit to talk this way or speaking experience, very less female of me. But my dear Sanjay sir gave me a good opportunity, and this is the best film I did in my life, I think. So I totally dedicate to my dear Sanjay sir. He is the best director, and the artist sitting here very. So I'm so lucky to see everybody in front of me. This while I'm doing these BGMs, some faces came this, and especially I told it to my dear sir. It is very impressive with each moment, and the face expression was highly appreciable even. So I could feel something, then only I could do the music BGMs. I did discuss with Sanjay sir. He guided me to give some classical songs. Actually, I thought it was a junkie type songs, but normally we discussed about the classical moment. So suddenly I surprised what type of movie is this? Such a great artist is acted, and so many other artists also. Then I surprised actually. So it is a good and the best opportunity in my life, I think, in my Kannada state. Actually, I have an idea to settle in Kannada only further in my future. Okay, many thanks for to get us the opportunity. Especially special thanks to Mr. Sanjay and Mrs. Sanjay sir, and all the artists. Especially I appreciate everybody. The best artist we got. So great. Okay, thank you very much. Songs, sir? Ragas, Dharmavati and Karahara Priya, Abheri. So many raga I mixed and did. I can't see even one song based on one raga. But Nakamo is normally, it is not as some issues can understand this is raga based on it is actually we say Carnatic music, Hindustani we say B plus raga, it's coming like that. So I am happy to see the artist in front of me this time. Anyway, another songs Dharmavati and so many raga I mixed, yes, because I can't say a specialized raga, a specified raga in the same songs like that. That's all about the music. Because if I say more music, sometimes somebody cannot understand the terms, everything. It's a little difficult to understand. Anyway, the name of the raga is Brimlasi in Hindustani raga, the main song, and Dharmavati, and some Mohana mixed raga also there. So happy. Yes, sir. Yes. Thank you so much, sir. Journey. ಸೊ ಇಲ್ಲಿ ಆಲ್ಮೋಸ್ಟ್ ಡೈಲಿ ಬೆಳಿಗ್ಗೆ ಸಂಜೆ ಸರ್ ನಾವು ಡಿಸ್ಕಸ್ ಮಾಡ್ತಾನೆ ಇದ್ವಿ. ಹಾಗಾಗಿ ಪ್ರತಿಯೊಂದನ್ನು ಲೈಕ್ ಪ್ರತಿ ಸೀನು, ಪ್ರತಿ ಡೈಲಾಗು, ಪ್ರತಿ ಲೈನು ಜೊತೆಲಿ ಅನುಭವಿಸಿದ್ದೀವಿ. ಸೊ ಇದನ್ನು ಹಂಚ್ಕೊಳ್ತಾ ಹೋದರೆ ಅದೇ ಒಂದು ಮೇಕಿಂಗ್ ಆಫ್
ಮದನಿಕಾ ಅಂತ ಒಂದು ದೊಡ್ಡ ಇದಾಗುತ್ತೆ. ಹಾಗಾಗಿ ಸದ್ಯಕ್ಕೆ ಇದು ನನ್ನ ಮೊದಲನೇ ಅನುಭವ ಆಗಿದ್ದರಿಂದ ನನ್ನ ಮತ್ತು ಸಂಜಯ್ ಸರ್ನ ಮೊದಲನೇ ಭೇಟಿಯಾದ ಒಂದು ಘಟನೆ ಮಾತ್ರ ಹಂಚ್ಕೊತೀನಿ. ಇದು ಒಂದು ಸಾಮಾನ್ಯ ಘಟನೆ ಆದರೂ ಕೂಡ ನಮ್ಮ ಚಿತ್ರದ ಒಂದು ಘನತೆ ಏನು, ವಿಶೇಷ ಏನು ಅನ್ನೋದ್ರ ಬಗ್ಗೆ ಇದೊಂದು ಹೈಲೈಟ್ ಮಾಡುತ್ತೆ. ಸೊ ವಾಸು ಸರ್ ಅವ್ರು ಹೇಳಿದ್ರು, ದೇವಾನಂದ್ ಸರ್ ನಿಮ್ಮದು ಒಂದು ಚಿಕ್ಕ ಪುಟ್ಟ ಕವನಗಳ ಲೈನ್ಗಳನ್ನ ನಾನು ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದೆ ಅಂತ. ಹಾಗಾಗಿ ಸ್ಟಾರ್ಟೆಡ್ ವಿತ್ ವಾಟ್ಸಪ್ ಬೇಸಿಕಲಿ. ಆಮೇಲೆ ಹೇಳಿದ್ರು, ನಿಮ್ಮ ನಂಬರ್ನ ನಾನೊಬ್ಬರು ದೊಡ್ಡ ಡೈರೆಕ್ಟರ್ ಹತ್ರ ಶೇರ್ ಮಾಡಿದ್ದೀನಿ, ಒಂದು ದೊಡ್ಡ ಪ್ರಾಜೆಕ್ಟು, ನಿಮಗೆ ಕಾಲ್ ಮಾಡ್ತಾರೆ, ನೀವು ಹೆದರ್ಕೊಂಡು ಹೇಳಬೇಡಿ, ಕಾನ್ಫಿಡೆಂಟಾಗಿ ಹೇಳಿ, ಇಲ್ಲಿದ್ರೆ ಅವರು ನಿಮ್ಮ ರೆಫರ್ ಮಾಡಿದ್ದಕ್ಕೆ ನನ್ನ ತರಟೆಗೆ ತಗೋತಾರೆ ಅಂತ. ಆಮೇಲೆ ಹಾಗೆ ವೆಯ್ಟ್ ಮಾಡಿದೆ, ಸರದ್ದು ಫೋನ್ ಬಂತು. ನಂತರ ಗೊತ್ತಾಯಿತು ನಾವು ಮತ್ತೆ ಸರು ನಮ್ಮ ಭಾವ ಅವ್ರ ಮೂವಿನಲ್ಲಿ ಒಂದು 3 ವರ್ಷ ಮುಂಚೆ ವರ್ಕ್ ಮಾಡಿದ್ವಿ. ಸೊ ಇಮಿಡಿಯೇಟ್ ಟ್ರ್ಯಾಪು ಸ್ಟಾರ್ಟ್ ಆಯಿತು. ಸೊ ಸರ್ ನನಗೆ ಫಸ್ಟ್ ಕೊಟ್ಟಿದ್ದ ಕೆಲಸ, ಡಾಕ್ಟ್ರೇ ಒಂದು ಈ ಥರ ಕತೆ ಮಾಡ್ಕೊಂಡಿದ್ದೀವಿ, ಒಂದು 300-400 ವರ್ಷ ಹಿಂದಕ್ಕೆ ಹೋಗುತ್ತೆ, ಅಲ್ಲಿ ಆ ಕಾಲಕ್ಕೆ ತಕ್ಕಾದ ಒಂದು ಭಾಷೆ ಥರ ನಿಮ್ದೊಂದು ಬೇಕು. ನಾನು ಹೇಳಿದೆ, ಸರ್ ಕಷ್ಟ ಆಗುತ್ತಲ್ಲ ಸರ್, ಆ ಥರ ನನಗೂ ಐಡಿಯಾ ಇರಲ್ಲ ಅಂತ. ಇಲ್ಲ ವಾಸು ಅವ್ರು ಹೇಳಿದ್ದಾರೆ, ನಿಮ್ಮ ಬರವಣಿಗೆಯಲ್ಲಿ ಈ ರೀತಿ ಸ್ವಲ್ಪ ಹಳೆತನದ ಟಚ್ ಇದೆ, ಹಿರಿಗನ್ನಡದ ಟಚ್ ಇದೆ ಅಂತ. ಸರಿ ಸರ್ ಟ್ರೈ ಮಾಡೋಣ ಅಂತ ಹೇಳಿದ್ರು. ಒಂಚೂರು ಕತೆ ಗೀತೆ ಎಲ್ಲ ಕೊಟ್ಟರು, ಅದಕ್ಕೊಂದು ಕ್ಲೈಮ್ಯಾಕ್ಸ್ ಸಾಂಗ್ ಬರೀಬೇಕಿತ್ತು. ಆದಷ್ಟು ಒಂದು ಮಾಮೂಲಿಯಾಗೆ ಮಾಡಿ ಬರೆದು ಕೊಟ್ಟೆ. ಇಮ್ಮಿಡಿಯೇಟ್ ಕ್ಲಿಕ್ ಆಯಿತು ಸರ್ಗೆ. ಸೊ ಇಮ್ಮಿಡಿಯೇಟಾಗಿ ಸೂಪರ್ ಇದೆ ಸರ್, ತುಂಬ ಚೆನ್ನಾಗಿದೆ, ಆದರೆ ಇನ್ನೂ ಸ್ವಲ್ಪ ನಮ್ಮ ಕನ್ನಡತನ ಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ, ಸರ್ ನೀವು ತೂಕ ಬೇಕು ಅಂತೀರಾ? ಆ್ಯಂಡ್ ಸಾರಿ, ಆಸ್ ಎ ಟಿಪಿಕಲ್ ಕನ್ನಡಿಗರು ನಮಗೆ ತೂಕ ಅಂದರೆ ಸಂಸ್ಕೃತ. ಈಗ ಅಲ್ಲೊಂದು ಕತ್ತೆ ಹೋಗ್ತಿದೆ ಅಂದರೆ ನಮಗೇನು ಅನಿಸಲ್ಲ, ಗಾರ್ಧಬ ಅಂದರೆ ಏನೋ ಒಂದು ತೂಕ ಇದೆ. ಸೊ ಆ ಸಂಸ್ಕೃತ ಪದಗಳನ್ನ ಸ್ವಲ್ಪ ಬಳಸಿದ್ದೆ ಹೆಚ್ಚಾಗಿ. ಸೊ ಸರ್ ತೂಕ ಬೇಕು ಅಂತ ಹೇಳ್ತೀರಾ, ಹಾಗಿದ್ರೆ ಸಂಸ್ಕೃತ ಬರಲೇಬೇಕು, ಸಂಸ್ಕೃತ ಇಲ್ಲದೆ ತೂಕ ಸಿಗಲ್ಲ ಅಂತ ಹೇಳಿ. ಆಗ ಸರ್ ಹೇಳಿದ ಒಂದು ಮಾತು ನಂಗೆ ತುಂಬ ಟಚ್ ಆಯಿತು. ಏನು ಡಾಕ್ಟ್ರೆ, ನೀವು ಕನ್ನಡ ಅಂದರೆ ಸುಲಿದ ಬಾಳೆಯ ಹಣ್ಣಿನಂದದಿ ಅಂತ ಮಹಾಲಿಂಗ ಕವಿ ಹೇಳಿದ್ದಾರೆ. ನಮ್ಮ ಅಣ್ಣವರು ಜೇನಿನ ಒಡೆಯೋ ಹಾಲಿನ ಮಳೆಯೋ ಅಂತಾರೆ, ನೀವು ತೂಕ ಬರೀ ಸಂಸ್ಕೃತದಲ್ಲಿ ಅಂತಿರಲ್ಲ, ಸರಿನಾ ಇದು ಅಂದರು. ರಿಯಲಿ ಟಚ್ ಆಯಿತು. ದೆನ್ ಐ ಸೆಡ್, ಸರ್ ಗಿವ್ ಮಿ 2 days ಅಂತ. ನನ್ನ ಹತ್ರ ಕೆಲವು ಹಳೆಗನ್ನಡದ ಪುಸ್ತಕಗಳಿದ್ದು, ಸೊ ಆ ಪುಸ್ತಕಗಳನ್ನು ಚೂರು ರೆಫರ್ ಮಾಡಿ ಸೇಮ್ ಸಾಹಿತ್ಯಕ್ಕೆ ಸರಿಸಮವಾದ ಪದಗಳು ಕನ್ನಡದಲ್ಲಿ ಇದೆಯಾ ಅಂತ ಹುಡುಕ್ತಾ ಹೋದೆ. ಆ ಇಂಟರ್ನೆಟ್ಟು ಗೂಗಲ್ ಇದ್ದಿದ್ದು ಇನ್ನೂ ಹೆಲ್ಪ್ ಆಯಿತು. ಯು ವೋಂಟ್ ಬಿಲೀವ್, ಇನ್ನೂ ಚೆನ್ನಾಗಿ ಸಂಸ್ಕೃತ ಕೂಡ, ಅಂದರೆ ಇಲ್ಲಿ ಯಾವುದೇ ಭಾಷೆ ತಾರತಮ್ಯ ಅಂತಲ್ಲ, ಅದ್ರ ಸ್ಥಾನ ಅದಕ್ಕಿರುತ್ತೆ. ಬಟ್ ಸಂಸ್ಕೃತ ಬಳಕೆ ಇಲ್ಲದೇನೆ ಯಾವ ಇಂಟೆನ್ಸ್ ಫೀಲಿಂಗು ಅವ್ರು ಹೇಳಿದ್ದು, ಅದು ಕ್ಲೈಮ್ಯಾಕ್ಸಿಗೂ ಸಿಕ್ಕಾಪಟ್ಟೆ ಇಂಟೆನ್ಸ್, ಮುಂದೆ ನೀವೇ ನೋಡ್ತೀರಾ, ಅಂಥ ಇಂಟೆನ್ಸ್ ಫೀಲಿಂಗ್ಸು ಸರಳವಾಗಿ ಹೇಳ್ಬೋದು. ಅದೇನಂದರೆ ನಾವು ಬಳಸ್ದೆ ಅದು ರೂಮಲ್ಲಿ ಸೈಡಲ್ಲಿ ಇಟ್ಬಿಟ್ಟು ದುಂಡು ಬಿದ್ದಂಗೆ ಆಗಿಬಿಟ್ಟಿವೆ ಅಷ್ಟೇ. ದಟ್ ರಿಯಲಿ ಇಟ್ ಮೀ. ದೆನ್ ಐ ಸ್ಟಾರ್ಟೆಡ್ ರೀಪ್ಲೇಸಿಂಗ್ ಆಲ್ ಸಂಸ್ಕೃತ್ ವರ್ಡ್ಸ್. ಎಲ್ಲ ಸಂಸ್ಕೃತ ವರ್ಡ್ಗಳನ್ನ ತೆಗೆದು ನಮ್ಮ ಹಳೆಗನ್ನಡದ್ದು ಪಂಪ ಆಗಿರ್ಬೋದು, ರನ್ನ ಜನ್ನ, ಇದೆಲ್ಲ ನನಗೆ ಯೂಟ್ಯೂಬಲ್ಲಿ ಆರ್ ಗಣೇಶ್ ಅವ್ರದ್ದು ಹರಿಶ್ಚಂದ್ರ ಕಾವ್ಯ ಅದು ಇದು ಎಲ್ಲ ಕೇಳ್ತಾ ಇದ್ದೆ. ಆಮೇಲೆ ಗುರುರಾಜು ನಾಯ್ಡು ಅವ್ರ ಹರಿಕತೆ, ಅದು ಚಿಕ್ಕ ವಯಸ್ಸಿಂದ ಕೇಳಿದ್ದಿತ್ತು. ಸೊ ಈ ಪದಗಳೆಲ್ಲ ಇದ್ವು ತಲೆಯಲ್ಲಿ. ಸೊ ಸರ್ ಹೇಳಿದ ತಕ್ಷಣ ಸಂಸ್ಕೃತ್ ವರ್ಡ್ಸ್ ತೆಗಿತಾ ಇದ್ದೆ, ಈ ಪದಗಳನ್ನ ಆಗ್ತಾ ಹೋಗ್ತದೆ. ಮದನಿಕಾ ಹೆಸರೇ ಒಂದು ಆಕರ್ಷಕ ಸುಂದರವಾದ ಹುಡುಗಿ ಅಂತ ಹೇಳಿದ್ದೆ. ಸೊ ಇಂಥ ಮದನಿಕಾ ಒಂದು ಪಾತ್ರಕ್ಕೆ ರಾಗಿನವರು ನಿಜವಾಗ್ಲೂ ಜೀವ ತುಂಬಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಡಬ್ಬಿಂಗ್ ಮಾಡೋಕ್ಕೆ ಕೆಲವು ಸೀನ್ಗಳು ನೋಡಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಜೊತೆಲಿ ಅದಕ್ಕೆ ಆಲ್ಮೋಸ್ಟ್ ಆಲ್ ನಮ್ಮ ದೇವಾನಂದ್ ಸಾರು ತುಂಬ ಸ್ಫೂರ್ತಿದಾಯಕವಾಗಿ ಡೈರೆಕ್ಟ್ ಸರ್ ಬರೆದು ಚೆನ್ನಾಗಿ ಅದಕ್ಕೆ ಏನು ಬೇಕೋ ಅದನ್ನು ಅದ್ಭುತವಾಗಿ ಮಾಡಿದ್ದಾರೆ. ಯೂಶಲಾಗಿ ಸಂಜಯ್ ಸಾರ್ ನನಗೂ ಹತ್ತಿರ ಒಂದು 28 ವರ್ಷಕ್ಕೂ ಒಂದು ಅಭಿನವ ಸಂಬಂಧ. ನಾನು ಫಸ್ಟು ಸಾಗರಿ ಅಂತ ಸಿನಿಮಾ ನಿರ್ದೇಶನ ಮಾಡಬೇಕಾದ್ರೆ ಸಾರೇ ಪ್ರೊಡ್ಯೂಸ್ ಮಾಡಿದ್ರು. ಆಪ್ತಮಿತ್ರ ಅಂದೆರಡು ಒಂದೇ ಸಿನಿಮಾ ಸಾಗರಿ. ತದ ನಂತರ ಸಾರು ನಿರ್ದೇಶಕರಿಗೆ ಸಂಭಾವನೆ ಕೊಡಬೇಕಾಗಿದೆ ಅಂತ ಅವರೇ ಡೈರೆಕ್ಷನ್ ಸ್ಟಾರ್ಟ್ ಮಾಡಿಬಿಟ್ರು. ಥ್ಯಾಂಕ್ ಯು. ಇದು ನಿಜಕ್ಕೊಂದು ಒಳ್ಳೆ ಅದ್ಭುತವಾದಂಥ ವಿಷಾದಿತ ಚಿತ್ರ ಅಂತ ಹೇಳ್ತೀನಿ. ಕನ್ನಡ ಪ್ರೇಕ್ಷಕರು ಒಳ್ಳೊಳ್ಳೆ ವಿಷಾದಿತ ಚಿತ್ರಗಳನ್ನ ಆಶೀರ್ವದಿಸಿದ್ದೀರ. ಅದೇ ರೀತಿ ಈ ಮದನಿಕಾ ಚಿತ್ರವನ್ನು ಆಶೀರ್ವದಿಸಿ ಪ್ರೋತ್ಸಾಹಿಸಿ
ಗೆಲುವು ಅದಕ್ಕೆ ಕಾರಣ ಮಾಡಿ ನಿಮ್ಮ ಕೇಳ್ಕೊತೀನಿ. ಥ್ಯಾಂಕ್ ಯು. ಬಟ್ ಯಾರಾದರೂ ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋಂಥ ಒಂದು ಕ್ಯಾರೆಕ್ಟರ್. ಆದರೆ ಅವ್ರಿಗೆ ಗೊತ್ತಿಲ್ಲದೇನೋ ಅವರಿಂದಲೇ ತಪ್ಪಾಯಿತು ಅಂತ ಅಂದಾಗ ಅವಾಗ ಅವ್ರಿಗೆ ಏನು ಡಿಸಿಷನ್ ತಗೋತಾರೆ, ಏನು ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನೀವು ಸಿನಿಮಾಲೇ ನೋಡಬೇಕು. ಡೋಂಟ್ ಟೆಲ್ ಯುವರ್ ಕ್ಯಾರೆಕ್ಟರ್. ಸೊ ನೋಡಿದ್ದೀರಾ, ಸಾಂಗ್ ನೋಡಿದ್ರಿ, ಟೀಸರ್ ನೋಡಿದ್ರಿ, ಏನು ಅನ್ನಿಸ್ತು ಅಂತ ಹೇಳಬೇಕು. ನಾವು ಮಾತಾಡೋದಕ್ಕಿಂತ ನೀವು ಮಾತಾಡಬೇಕು, ಪಬ್ಲಿಸಿಟಿ ಆಗಬೇಕು. ಬರ್ತಾ ಇದ್ದೀನಿ ಫಸ್ಟ್ ಟೈಮ್. ನಮ್ಮ ಮಮ್ಮಿ ಹೇಳಿದ್ರೆ ತುಂಬ ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ ಇದ್ರೆ ಇನ್ನೂ ಚೆನ್ನಾಗಿ ಬೆಳಿತೀನಿ ಅನ್ನೋ ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್. ಸಂಜಿತ್ ಸರ್ಗೆ ಡೆಬ್ಯೂನಾ? ಹಾಂ, ಅಂದರೆ ಸ್ಕ್ರೀನಲ್ಲಿ ಬರೋದಿದೆ, ಫಸ್ಟ್ ಫಿಲ್ಮ್ ಆಗುತ್ತೆ. ಮಾಡ್ತಾ ಇದ್ದೀನಿ, ಒಂದು 3-4 ಸಿನಿಮಾ ಆಗಿದೆ. ಸೊ ದಿಸ್ ವಿಲ್ ಬಿ ಮೈ ಫಸ್ಟ್ ಫಿಲ್ಮ್ ಸ್ಕ್ರೀನಲ್ಲಿ ಬರೋಕ್ಕೆ. ಅದಕ್ಕೆ ನಾನು ಐ ಟೇಕ್ ದಿಸ್ ಅಪರ್ಚುನಿಟಿ ಟು ಥ್ಯಾಂಕ್ ಸಂಜಯ್ ಸರ್ ಫಾರ್ ಗಿವಿಂಗ್ ದಿಸ್ ಫಿಲ್ಮ್. ಆ್ಯಂಡ್ ಈ ಪಾತ್ರನ ಮುದ್ದಾಗಿ ನಾನು ತೋರಿಸೋದಕ್ಕೆ ಅವರು ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ ಡಿ ಒ ಪಿ ಸರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಲವ್ ಹರ್, ಲಕ್ಷ್ಮಿ ಮ್ಯಾಮ್. ತುಂಬ ದಿನ ಆಗಿತ್ತು ನೋಡಿ, ನೈಸ್ ಮೀಟಿಂಗ್. ಆ್ಯಂಡ್ ರಾಗಿಣಿ ಅವ್ರ ಜೊತೆ ವರ್ಕ್ ಮಾಡಬೇಕಾದ್ರೆ ಆಬ್ವಿಯಸ್ಲಿ ಶೀ ಇಸ್ ಅ ಸೀನಿಯರ್, ಬಟ್ ಅವ್ರ ಹತ್ರ ನಡ್ಕೊಂಡಿಲ್ಲ. ತುಂಬ ಫ್ರೆಂಡ್ಲಿ ಆಗಿದ್ರು, ಏನು ಇನ್ಪುಟ್ಸ್ ಕೊಡ್ತಾಯಿದ್ರು. ಆ್ಯಂಡ್ ಹರೀಶ್ ರಾಜ್ ಸರ್ ಆಗಿರ್ಬೋದು, ಎಲ್ಲರೂ ದೇ ಮೇಡ್ ಬಿ ವೆರಿ ಕಂಫರ್ಟಬಲ್ ಅಂತ ಹೇಳ್ಬೋದು. ಐ ವಾಸ್ ಸೋ ಹ್ಯಾಪಿ ಆ್ಯಂಡ್ ಐ ಆಮ್ ಹ್ಯಾಪಿ ನೌ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಇರುವಂಥ ಕಥೆನ ತಗೊಂಡು ಅದನ್ನು ಬ್ಲೆಂಡ್ ಮಾಡಿದ್ದಾರೆ. ಸೊ ಧರ್ಮ ಕೀರ್ತಿರಾಜು ನಾವಿಬ್ಬರು ಸ್ನೇಹಿತರು ಒಂದು ಕಡೆಗೆ ಹೋಗ್ತಾ ಇರ್ತೀವಿ ಜರ್ನಿಲಿ ರಾಗಿಣಿ ಅವ್ರು ಮಾಡಿರೋ ಪಾತ್ರ ಅವ್ರು ಸಿಗ್ತಾರೆ. ನಾವು 3 ಜನಕ್ಕೆ ಹೋದಾಗ ಆ ಒಂದು ಪ್ಯಾಲೇಸಲ್ಲಿ ನಡೆಯುವಂಥ ಘಟನೆಗಳು ಅದು ಹೇಗೆ ಈ ಕ್ಯಾರೆಕ್ಟರ್ಸ್ನ ಅಫೆಕ್ಟ್ ಆಗುತ್ತೆ. ನಾನು ಮಾಡಿರುವಂಥ ಅಶ್ವಿನ್ ಪಾತ್ರ, ಸರ್ ಫಸ್ಟ್ ನನ್ನ ಕತೆ ಹೇಳಿದಾಗಲೇ ಮುಖ್ಯ ಪಾತ್ರದಲ್ಲಿ ರಾಗಿಣಿ ಅವರು ಇರ್ತಾರೆ, ಆ ಮದನಿಕ ಪಾತ್ರದಲ್ಲಿ ಅದ್ರ ಸುತ್ತ ಹೆಣೆದಿರುವಂಥ ಕತೆ. ಸೊ ಅಶ್ವಿನ್ ಮತ್ತು ಧರ್ಮ ಕೀರ್ತಿರಾಜ್ ಮಾಡಿರುವಂಥ 2 ಫ್ರೆಂಡ್ಸು, ರಾಜ್ವಿ ಅವ್ರು ಮಾಡಿರೋ ಕ್ಯಾರೆಕ್ಟ್ರು, ಇವೆಲ್ಲನೂ ಎಲ್ಲೋ ಒಂದು ಕಡೆ ಹಳೆ ಕಾಲಕ್ಕೂ ಲಿಂಕ್ ಇರುತ್ತೆ. ಐ ಥಿಂಕ್ ಅಶ್ವಿನ್ ನಾನು ಮಾಡಿರೋ ಪಾತ್ರ ಮಾತ್ರ ಪ್ರೆಸೆಂಟ್ ಡೇಯಲ್ಲಿ ಟೈಮ್ ಲೈನ್ ನಡೀತಾ ಇರುತ್ತೆ. ಸೊ ಹಂಗಾಗಿ ಐ ಎಂಜಾಯ್ ಥರೋಲಿ. ಯಾಕಂದರೆ ಎಲ್ಲ ಘಟನೆಗಳು ನಡೀತಾ ಇರುವಾಗ ಇವನೊಬ್ಬನೇ ಅದನ್ನೆಲ್ಲ ನೋಡ್ತಾ ಅದನ್ನು ವಿಶ್ಲೇಷಿಸ್ತಾ ಇದು ಯಾವ ರೀತಿ ಆಗ್ಬೋದು, ಈ ಕಥೆ ಯಾವ ರೀತಿ ಮುಂದುವರಿಬೋದು ಅನ್ನೋದನ್ನು ಇವನೊಬ್ಬ ಆಸ್ ಅ ಥರ್ಡ್ ಮ್ಯಾನ್ ನೋಡ್ತಾ ಇರ್ತಾನೆ. ಸೊ ಐ ಎಂಜಾಯ್ಡ್ ದಟ್ ರೋಲ್. ತುಂಬ ಖುಷಿ ಆಯಿತು. ಆ್ಯಂಡ್ ಇಟ್ಸ್ ಫಸ್ಟ್ ಟೈಮ್ ನಾನು ವರ್ಕ್ ಮಾಡ್ತಾ ಇರೋದು ರಾಗಿಣಿ ಅವ್ರ ಜೊತೆ. ಅಮೇಝಿಂಗ್ ಆ್ಯಕ್ಟ್ರೆಸ್. ಐ ಥಿಂಕ್ ಶಿ ಇಸ್ ವೆರಿ ಅಂಡರ್ ರೇಟೆಡ್. ನಮ್ಮಲ್ಲಿ ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ಸಿಗಬೇಕು ಅವ್ರಿಗೆ. ಶಿ ಇಸ್ ವೆರಿ ಗುಡ್ ಅಟ್ ಡಾನ್ಸ್, ಪರ್ಫಾರ್ಮೆನ್ಸ್, ಲುಕ್ಸ್. ಸೊ ಹಂಗಾಗಿ ಆ್ಯಂಡ್ ರಾಜ್ವಿ ವೆರಿ ಪ್ರಾಮಿಸಿಂಗ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ. ಮೊದಲನೇ ಸಿನಿಮಾ ಅಂತ ಅನ್ಸಲ್ಲ ಖಂಡಿತವಾಗ್ಲೂ. ಆ್ಯಂಡ್ ಅಪೂರ್ವ ಅವರೇ, ಸೊ ಒಳ್ಳೆ ಟ್ಯಾಲೆಂಟ್ ಕೊಟ್ಟಿದ್ದೀರಾ. ಆದಷ್ಟು ಬೇಗ ನಿಮ್ಗೆ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳು ಸಿಗಲಿ. ಸಂಜಯ್ ಅವರು ಒಳ್ಳೆ ಎಫರ್ಟ್ಸ್ ಹಾಕಿದ್ದೀರಾ. ನಿರ್ಮಾಪಕರು ಕೂಡ, ಕುಮಾರಸ್ವಾಮಿ ಅವರು ನಂದು ಕೂಡ ಹಿಂದೆನೂ ಒಂದಷ್ಟು ಫಿಲ್ಮ್ಸ್ನ ಮಾಡಿದ್ವಿ. ಹಾಗಾಗಿ ಇವರೇ ಹೊಸಬ್ರಲ್ಲ ನಿರ್ಮಾಪಕರು. ನಮ್ಮ ಕನ್ನಡ ಸಿನಿಮಾ ಮಾಡ್ತಾ ಇದ್ದಂಥ ನಿರ್ಮಾಪಕರೇ ಮತ್ತೆ ಬಂದು ಇನ್ನಷ್ಟು ಸಿನಿಮಾಗಳು ಮಾಡಲಿಕ್ಕೆ ಹೊಸಬರೇ ಬರ್ತಾ ಇದ್ದಾರೆ. ನಮ್ಮ ರೆಗ್ಯುಲರ್ ಸಿನಿಮಾ ಪ್ರೊಡ್ಯೂಸರ್ಸ್ ನೀವೆಲ್ಲ ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡಿದ್ರೆ ಇಂಡಸ್ಟ್ರಿ ಮತ್ತೆ ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ನಮ್ಮಂಥ ಕಲಾವಿದರಿಗೂ ಒಳ್ಳೆ ಕೆಲಸ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ನೀವು ಹೇಳಿದಾಗೆ ಎಲ್ಲ ಥರ ಗಾಳಿ ಬಂದ ಕಡೆ ತೂರ್ಕೋಬೇಕು ಅಂತ. ಸೊ ಒಂದು ಕಡೆ ನಿರ್ದೇಶನ ವಾಟ್ ಎವರ್ ಎಕ್ಸೈಟ್ಸ್ ಮೀ. ನಾನು ಯಾವಾಗಲೂ ಮಾಡೋದು ನನಗೇನೋ ಒಂದು ಕತೆ ಹೇಳಿದಾಗ ಅದರಲ್ಲೇನೋ ಒಂದು ಎಕ್ಸೈಟಿಂಗ್ ಪಾಯಿಂಟ್ ಸಿಕ್ಕಿದಾಗ ನಾನು ಆಸ್ ಅನ್ ಆ್ಯಕ್ಟರ್ ಏನು ಮಾಡ್ಬೋದು ಅದನ್ನು ನನ್ನ ಬೆಸ್ಟ್. ಎಷ್ಟೋ ಸತಿ ನಾವು ಅನ್ಕೋತೀವಿ ಈ ಸಿನಿಮಾದಲ್ಲಿ ಹರೀಶ್ ರಾಜ್ ಯಾಕೆ ಮಾಡಿದ್ದಾರೆ, ಈ ಸಿನಿಮಾ ಮಾಡದೇ ಇದ್ರು ನಡೀತಾ ಇರ್ತಲ್ಲ ಅಂತ. ಬಟ್ ಅದ್ರಲ್ಲಿ ಏನೋ ಒಂದು ಹೊಸತನ ಇರುತ್ತೆ. ನಾನು ಏನೋ ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಅಂಥದಕ್ಕೆ ನನಗೊಂದು ಒಳ್ಳೆ ಅವಕಾಶ ಸಿಗುತ್ತೆ. ಸಾಂಗ್ಸ್ ತುಂಬ ಚೆನ್ನಾಗಿದೆ. ಐ ಕುಡ್ ಪರ್ಫಾರ್ಮ್ ವೆಲ್. ಒಂದು ಸಾಂಗಲ್ಲಿ ಬಹುಶಃ ನಾನು ಇದ್ದೀನಿ ಅಂತ ಕಾಣುತ್ತೆ. ಚೆನ್ನಾಗಿ ಬಂದಿದೆ. ಆ್ಯಂಡ್ ನೀವು ಹೇಳಿದಂಗೆ ಹೇರ್ ಸ್ಟೈಲು ಅದೊಂದು ಟೈಮ್. ನನ್ನ ಮಗಳು ಕಿವಿ ಚುಚ್ಚಬೇಕಾದ್ರೆ ಯೂಶಲಿ ನಮ್ಮಲ್ಲಿ ತಂದೆ ಕೂಡ ಕೊಟ್ಟಿದ್ದೆ. ಸರ್ ಕತೆ ಹೇಳೋವಾಗ ಅಯ್ಯೋ ಸರ್ ಒಳ್ಳೆ ಸಬ್ಜೆಕ್ಟು, ಬಟ್ ನಾನು ಸದ್ಯಕ್ಕೆ ಬೇರೆ ಈ ಥರ ಇದೀನಿ ನೋಡಿ ಅಂತ ಒಂದು ಸೆಲ್ಫಿ ಕಳಿಸಿದ್ದೆ. ಪರವಾಗಿಲ್ಲ ರೀ, ಅದಕ್ಕೆ ಒಂದು ವ್ಯವಸ್ಥೆ ಮಾಡೋಣ, ಚೆನ್ನಾಗಿರೋ ಲುಕ್ಕೆ ಕೊಡೋಣ ಅಂತೇಳಿ ಡಿಫ್ರೆಂಟ್ ಲುಕ್ಕಲ್ಲಿ ನನ್ನ ತೋರಿಸಿದ್ದಾರೆ. ಬಾಂಬೆಯಿಂದ ಹೇರ್ ಸ್ಟೈಲಿಸ್ಟ್ ಒಬ್ಬರು ವಿಗ್ ಮೇಕರ್ನ ಕರೆಸಿ ಅದಕ್ಕೇನೋ ಒಂದು ಡಿಫ್ರೆಂಟ್ ರೂಪ ಕೊಟ್ಟಿದ್ದಾರೆ. ನಾನು ಡಿಫ್ರೆಂಟಾಗಿ ಕಾಣಿಸೋಕೆ ಒಂದು ಅವಕಾಶ ಆಯಿತು. ಸೊ ಥ್ಯಾಂಕ್ ಯು ಸರ್. ಸೊ ಕಲಾವಿದರು ಅವ್ರಿಗೆ ಹರೀಶ್ ರಾಜ್ ಬೇಕು ಅಂದಮೇಲೆ ಹರೀಶ್ ರಾಜ್ ಬೇಕು ಅಂತಲೇ ಆಟ ಹಿಡಿದು ಇಲ್ಲ ನೀವು ಹೇರ್ ಸ್ಟೈಲ್ ಬಗ್ಗೆ ತಲೆ ಕೆಡಿಸ್ಕೊಡಿ ಮಾಡೋಣ ಅಂತೇಳಿ ಮಾಡಿಸಿದ್ದಾರೆ. ಆ್ಯಂಡ್ ಇನ್ನೇನು ಹೇಳ್ಬೋದು, ಮ್ಯೂಸಿಕ್ ಚೆನ್ನಾಗಿದೆ ಆ್ಯಂಡ್ ಗಿರಿಯವ್ರ ವರ್ಕ್ ಚೆನ್ನಾಗಿದೆ. ಆ್ಯಂಡ್ ಐ
ಎಂಜಾಯ್ ವರ್ಕಿಂಗ್ ವಿತ್ ದ ಟೀಮ್. ತುಂಬ ಚೆನ್ನಾಗಿದೆ. Has the past, and it talks about a beautiful time travel. It talks about a time travel of love. It talks about a time travel of emotions. It talks a time travel. It's a love story. It's a family story. It has emotions. It has suspense. ಈ ಪ್ರತಿಯೊಂದು ಎಲಿಮೆಂಟ್ಸ್ ಯಾವ್ಯಾವ ಇದೆ ಸಿನಿಮಾದಲ್ಲಿ. It may look like a slightly mixed version right now. ಯಾಕಂದ್ರೆ ನೀವು ಕೆಲವರು ಹೇಳ್ತಾ ಇದ್ರಿ talking about our voice mixing ಆಗಲಿ, ಇಲ್ಲಾಂದ್ರೆ you're talking about the AI in the film and everything. So we're working on it every day and making it better. ಯಾಕಂದ್ರೆ ನನ್ನ ಅಭಿಪ್ರಾಯ ಏನು ಅಂದರೆ, change is not easy, but change is forthcoming. So you have to be able to accept it and accept it in a really positive frame of mind ಅಂತ ನಾನು ಹೇಳಕೊಟ್ಟಿದ್ದೀನಿ. ಸೊ ಈ ಸಿನಿಮಾದಲ್ಲಿ ತುಂಬಾ ಅದ್ಭುತವಾಗಿರೋದು ಆ್ಯಕ್ಷನ್ ಸೀಕ್ವೆನ್ಸಸ್ ಇದೆ, ಮ್ಯೂಸಿಕ್ ಇದೆ. ಬಹುಶಃ I think after a very long time there will be a Kannada film which is going to be a multilingual film but also has at least 8 to 10 songs. And ಈ ಥರ ಒಂದು ಮ್ಯೂಸಿಕಲ್ ಸಿನಿಮಾ ತುಂಬ ಟೈಮ್ ಇಂದ ಬಂದಿಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ. ಸೊ ತುಂಬ ಖುಷಿ ಆಯಿತು ಒಬ್ಬ ಆ್ಯಕ್ಟರ್ ಆಗಿ ಒಂದು ಬೇರೆ ಬೇರೆ ರೀತಿಯಾದ ಎಮೋಷನ್ಸ್ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ತುಂಬಾ ಕಷ್ಟ ಅನಿಸುತ್ತೆ. ಬಟ್ ಐ ಆಮ್ ರಿಯಲಿ ಬ್ಲೆಸ್ಡ್ that my director, my team, everybody thought that I could carry this role really well. So the writing is phenomenal. See, ನಾವು ಎಷ್ಟು ಮುಂದೆ ಹೋಗ್ತಾ ಇದ್ದೀವಿ, ನಾವು ಕಲ್ಚರ್ನ, ನಮ್ಮ ಲ್ಯಾಂಗ್ವೇಜ್ನ, ನಮ್ಮ ಡೈಲಾಗ್ಸ್ನ, ನಮ್ಮ ಸ್ಟೋರಿ ಟೆಲ್ಲಿಂಗ್ನ ನಾವು ಮರಿಬಾರ್ದು ಅಂತ ಒಂದೇ ಒಂದು ಉದ್ದೇಶಕ್ಕೆ ಸಾಕಷ್ಟು ಹಳೆ ಕನ್ನಡ ಅಂದರೆ ಲೈಕ್ ಸಂಸ್ಕೃತ ಇನ್ವಾಲ್ವ್ ಆಗಿರ್ಬೋದು, ಮ್ಯೂಸಿಕಲ್ಲಿ ಕರ್ನಾಟಕ ಮ್ಯೂಸಿಕ್ ಆಗಿರ್ಬೋದು, ಅದೆಲ್ಲ ಇನ್ಕ್ಲೂಡ್ ಮಾಡಿರೋಂಥ ಒಂದು ಸಿನಿಮಾ. ಸೊ allow us to be able to present a different world to you. I know that now modernism ge, now action ge, commercial elements ge tumba bere ರೀತಿಯಾಗಿ ನಾವು ಡೆವಲಪ್ ಆಗ್ತಾ ಇದೀವಿ. But we shouldn't forget the roots that we come from ಅಂತ ನನಗೆ ಅನ್ಸುತ್ತೆ, ನನ್ನ ಅಭಿಪ್ರಾಯ. That is why I choose to work with senior directors, senior producers, because they come from a school of very different storytelling. And ivaga of course younger writers, younger directors, younger filmmakers, musical agli, writing agli, direction agli, our vision ಬೇರೆ ತರ ಇದೆ. ಅವ್ರ ಜೊತೆ ವರ್ಕ್ ಮಾಡಿದ್ರೆ it's a very different kind of a vision. And ನಮ್ಮ senior directors and producers, technicians ಜೊತೆ ವರ್ಕ್ ಮಾಡಿದ್ರೆ ಅವ್ರದ್ದು vision ಬೇರೆ ತರ ಇದೆ. So I come from a space that has included senior actors, directors, and it also is now to a space where there are younger actors, directors. So it's a beautiful journey that I get to see. But ತುಂಬಾನೇ ವ್ಯತ್ಯಾಸ ಇದೆ, ತುಂಬಾ ಡಿಫರೆನ್ಸಸ್ ಇದೆ. And our senior directors, our senior writers, ಅವ್ರದ್ದು the vision and the storytelling is very very different. And ಅದು ನಮ್ಮ ಈ ಟೈಮ್ ಜನರೇಷನ್ಗೆ ಸದ್ಯ ಬಹುಶಃ ಅಷ್ಟು ಗೊತ್ತಿಲ್ಲ, ಅವ್ರು ಅರ್ಥ ಆಗಲ್ಲ. ಅದನ್ನು ಅರ್ಥ ಮಾಡಿಸ್ಕೊಳ್ಳೋಕ್ಕೇನೆ ಒಂಥರ ಬೇರೆ ರೀತಿಯಾದ ಸಿನಿಮಾಗಳನ್ನ ಒಪ್ಕೊಳ್ಳೋದು ಮಾಡೋದು ಒಬ್ಬ ಆ್ಯಕ್ಟರ್ ಆಗಿ. ಸೊ ಐ ಹೋಪ್ ದಟ್ ಐ ಹ್ಯಾವ್ ಡನ್ ಜಸ್ಟಿಸ್ ಟು ದ ಫಿಲ್ಮ್ ಸರ್. And it was amazing to work with everybody. Harish is such a senior actor director, and Yelru Jyothe Dharma has also done so many films. And welcome to the industry. You've done so well. Ollalagli namge sir idara cinemadalli. I think beautiful experience. And Barta Samedalli, I understand what you're trying to communicate with the team here. We will be bigger and better, but ಈ ಸಿನಿಮಾ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ನಿಜವಾಗ್ಲೂ ತುಂಬ ಖುಷಿ ಆಯಿತು ಈ ಸಿನಿಮಾ ಮಾಡಬೇಕಾದ್ರೆ. ಸೊ ಐ ಆಮ್ ಮತ್ತೊಮ್ಮೆ ಯು ಹ್ಯಾವ್ ಟು ಗಿವ್ ಅಸ್ ಆಲ್ ದ ಲವ್ ಅಂಡ್ ದ ಸಪೋರ್ಟ್, ಬಿಕಾಸ್ ಈ ಥರ ಸಿನಿಮಾಗಳು ಸ್ಟೋರಿ ಟೆಲ್ಲಿಂಗ್ ತುಂಬ ಇಂಪಾರ್ಟೆಂಟ್ ಇದೆ ನಮ್ಮಲ್ಲಿ. ಥ್ಯಾಂಕ್ ಯು ಮತ್ತೊಮ್ಮೆ ಎಲ್ಲ ಮಾಧ್ಯಮ ಮಿತ್ರರಿಗೆ. ದಯಮಾಡಿ ನಮ್ಮ ಚಿತ್ರದ